ರಾಜಧಾನಿ ಬೆಂಗಳೂರಿನಲ್ಲಿ ಭ್ರೂಣಲಿಂಗ ಪತ್ತೆ ಜಾಲ ಆಗಿದೆ. ಕಳೆದ 4 ವರ್ಷಗಳಿಂದ ಕ್ರಿಮಿಗಳ ದಂಧೆ ನಡೀತಾ ಇತ್ತು. ಭ್ರೂಣಲಿಂಗ ಪತ್ತೆಯನ್ನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಬೇಟೆಯಾಡಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಭ್ರೂಣಲಿಂಗ ಪತ್ತೆ ಜಾಲ ಬೆಳಕಿಗೆ ಬಂದಿದೆ. ಕಳೆದ 4 ವರ್ಷಗಳಿಂದ ಈ ದಂಧೆಯನ್ನ ನಡೆಸ್ತಾ ಇದ್ರು ಕ್ರಿಮಿಗಳು. ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದ ಗ್ಯಾಂಗ್ ಬೇಟೆಯಾಡಲಾಗಿದೆ. ವಿಜಯನಗರದ ಪೈಪ್ಲೈನ್ ರಸ್ತೆಯ ತನ್ಮಯ ಆಸ್ಪತ್ರೆಯಲ್ಲಿ ಈ ದಂಧೆ ನಡೀತಾ ಇತ್ತು. ಅನಧಿಕೃತವಾಗಿ ಸ್ಕ್ಯಾನಿಂಗ್ ಮಿಷಿನ್ ಅನ್ನ ಆಸ್ಪತ್ರೆ ಹೊಂದಿದೆ. ಆಸ್ಪತ್ರೆಯ ಮೇಲೆ ದಾಳಿ ಮಾಡಿದ್ದಾರೆ ಅಧಿಕಾರಿಗಳ ಟೀಮ್. ಆರೋಗ್ಯ ಇಲಾಖೆ ಅಧಿಕಾರಿಗಳ ದಾಳಿ ವೇಳೆ ಕಳ್ಳಾಟ ಬಟಾ ಬಯಲಾಗಿದೆ. ಮಷೀನ್ ಅನ್ನ ಸೀಸ್ ಮಾಡಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ನೋಡಿ, ಜೆಂಡರ್ ಪತ್ತೆ ಹಚ್ಚುವಂತ ಕಾರ್ಯ ಯಾವುದೇ ಆಸ್ಪತ್ರೆಗಳಲ್ಲಿ ಮಾಡುವಂತಿಲ್ಲ. ಇನ್ಫ್ಯಾಕ್ಟ್ ಅದು ಅಪರಾಧ. ಕಾರಣ ಆ ಥರದ್ದು ಅವರಿಗೆ ಇಂಥದೇ ಮಕ್ಕಳು ಬೇಕು ಅಥವಾ ಹೆಣ್ಣು ಬೇಕು ಗಂಡು ಬೇಕು ಭ್ರೂಣಲಿಂಗ ಪತ್ತೆ ಮಾಡೋದೇ ಒಂದು ಕಾನೂನಿನ ವಿರುದ್ಧ ಅದು. ಬಟ್ ಆದರೂ ಕೂಡ ಇಲ್ಲಿ ಅನಧಿಕೃತವಾಗಿ ಸ್ಕ್ಯಾನಿಂಗ್ ಮಿಷಿನ್ ಅನ್ನ ಇಟ್ಕೊಂಡಿರೋದು ಗೊತ್ತಾಗಿದೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ಸ್ಕ್ಯಾನಿಂಗ್ ಮಷಿನ್ ಅನ್ನ ಸದ್ಯ ಅಧಿಕಾರಿಗಳು ಸೀಸ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ. ತನ್ಮಯ ಹಾಸ್ಪಿಟಲ್ನಲ್ಲಿ ನಡೀತಾ ಇದ್ದಂತಹ ದಂಧೆ ಇದು. ಯಾಕಂತಂದ್ರೆ ನೋಡಿ, ಸಹಜವಾಗಿ ಈಗ ಒಂದಷ್ಟು ಮಂದಿಗಿರುತ್ತಲ್ಲ, ಅವರು ಮಗು 9 ತಿಂಗಳು ಹೆತ್ತು ಹೊತ್ತು ಅದು ಇನ್ನೂ ಡೆಲಿವರಿ ಆಗೋಕ್ಕೆ ಮುಂಚೆನೇ ಅವರಿಗೊಂದು ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಪರ್ಟಿಕ್ಯುಲರ್ ಆಗಿ ನನಗೆ ಗಂಡು ಮಗು ಬೇಕು ಅಥವಾ ನನಗೆ ಹೆಣ್ಮಗು ಬೇಕು ಅಂತೇಳಿ ಭಾಳಷ್ಟು ಜನ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಆಮೇಲೆ ಇನ್ಫ್ಯಾಕ್ಟ್ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಈ ಡಾಕ್ಟರ್ಗಳು ಅಷ್ಟೇ ಹಣದ ಆಸೆಗಾಗಿ ಈ ಥರದ ಒಂದು ಕಳ್ಳಾಟ ನಡೆಸ್ತಾ ಇರ್ತಾರೆ. ಅಂತಹ ಒಂದು ಭ್ರೂಣಲಿಂಗ ಪತ್ತೆ ಜಾಲವನ್ನು ಬೆಂಗಳೂರಿನಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ಕಳೆದ 4 ವರ್ಷಗಳಿಂದಲೂ ಕೂಡ ಈ ಒಂದು ಕಳ್ಳಾಟ ನಡೀತಾ ಇತ್ತು. ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದಂತಹ ಗ್ಯಾಂಗ್ ಏನಿದೆ ಅವರ ಹೆಡೆಮುರಿ ಕಟ್ಟುವಂಥ ಕೆಲಸ ಆಗಿದೆ. ಅನಧಿಕೃತವಾಗಿ ಸ್ಕ್ಯಾನಿಂಗ್ ಮಷೀನ್ ಏನಿರುತ್ತೆ ಅದನ್ನು ಆಸ್ಪತ್ರೆಯಲ್ಲಿ ಇಟ್ಕೊಂಡು ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ರು. 4 ವರ್ಷಗಳಿಂದ ನಡೀತಾ ಇತ್ತು ಅಂತೇಳಿ ಗೊತ್ತಾಗಿದೆ. ಮತ್ತೊಂದು ಕಡೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಆ ಸ್ಕ್ಯಾನಿಂಗ್ ಮಿಷಿನ್ ಏನಿದೆ ಅದನ್ನು ಸೀಸ್ ಮಾಡಿದ್ದಾರೆ. ಅದೇ ಸ್ಕ್ಯಾನಿಂಗ್ ಮಿಷಿನ್ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಅಧಿಕಾರಿಗಳ ಟೀಮ್ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಈ ದಂಧೆ ನಡೆಸ್ತಾ ಇದ್ದಂತಹ ವೈದ್ಯರ ಟೀಮ್ ಏನಿದೆ ಅವರನ್ನು ಲಾಕ್ ಮಾಡಿದ್ದಾರೆ. ಅದರ ಜೊತೆಗೆ ಅದನ್ನು ಸೀಸ್ ಮಾಡಿ ನೋಟಿಸ್ ಕೊಡುವಂಥ ಕೆಲಸ ಕೂಡ ಆಗಿದೆ.